कल्याणभूतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः। नौमिन्याय सुधादिकर्जनमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीपादिराजानपि वन्देऽहं सवरान् रघुत्तमगुरून् वैदग्ध्यवारां निधीन् श्रीसत्योव्रत राघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालनेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः। आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ते गुरुन् मम। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। ಧರ್ಮವನ್ನ ಸಂಪಾದನೆ ಮಾಡಬೇಕು ಅಂತ ಪುರುಷ ಅವನು ಯಾವುದಾದರೂ ಒಂದು ಆಶ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಿರಾಶ್ರಮೀ ನತಿಷ್ಠೇತ, ಆಶ್ರಮ ಇಲ್ಲದೆ ಧರ್ಮವನ್ನು ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಗೃಹಸ್ಥಾಶ್ರಮ ಅಥವಾ ಸನ್ಯಾಸಾಶ್ರಮ, ಗುರುಕುಲದಲ್ಲಿಯೇ ಇದ್ದು ನಿರಂತರ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು ಒಂದು ನೈಷ್ಠಿಕ ಬ್ರಹ್ಮಚರ್ಯ ಅಂತ ಕರೀತಾರೆ. ಅವರು ಗುರುಕುಲದಲ್ಲಿಯೇ ಇರಬೇಕು, ಬೇರೆ ಕಡೆಗೆ ಎಲ್ಲಿಯೂ ಹೋಗಲಿಕ್ಕೆ ಅವರಿಗೆ ಅವಕಾಶವಿಲ್ಲ. ಗುರುಗಳ ಸೇವೆಯನ್ನೇ ಮಾಡ್ತಾ ಇರೋದು. ಅವರಿಗೆ ಹೆಚ್ಚಿನ ಧರ್ಮದ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ, ಕೇವಲ ಗುರುಗಳ ಸೇವೆಯನ್ನು ಮಾತ್ರ ಮಾಡೋದು. ಯಾವ ಹೋಮಗಳನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ, ಯಾಕೆ ವಿವಾಹ ಇಲ್ಲ ಅಂತ ಅನ್ನೋದಕ್ಕಾಗಿ. ಬ್ರಹ್ಮಚಾರಿಗೂ ಯಜ್ಞಯಾಗಾದಿಗಳಲ್ಲಿ ಅಧಿಕಾರ ಇಲ್ಲ, ಯತಿಗಳಿಗಂತೂ ಸರ್ವಥಾ ಅಧಿಕಾರ ಇಲ್ಲ. ಆದರೆ ಯತಿಗಳಿಗೆ ಕೇವಲ ಜ್ಞಾನ ಸಂಪಾದನೆಯಲ್ಲಿ ಅಧಿಕಾರ. ಸಂಧ್ಯಾವಂದನಾದಿ ಕೆಲವು ಕರ್ಮಗಳನ್ನು ಬಿಟ್ಟರೆ, ಪೂಜಾ ಸಂಧ್ಯಾವಂದನ ಕೆಲವು ಬಿಟ್ಟರೆ ಬೇರೆ ಯಜ್ಞಯಾಗಾದಿ ಯಾವ ಕರ್ಮಗಳಲ್ಲಿಯೂ ಅವರಿಗೆ ಅಧಿಕಾರ ಇಲ್ಲ. ನಿರಂತರವಾಗಿ ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಇರೋದು, ಪಾಠ ಪ್ರವಚನವನ್ನು ಮಾಡ್ತಾ ಇರೋದೇ ಅವರ ಕರ್ತವ್ಯ. ಒಂದ ಸನ್ಯಾಸಿಯಾಗಿ ಪರಮಾತ್ಮನನ್ನು ಸಂತೋಷಪಡಿಸೋದಕ್ಕಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಸರ್ವದಾ ಸ್ಥಾಪನೆ ಮಾಡ್ತಾ ಇರಬೇಕು ಒಂದು, ಅಥವಾ ಧರ್ಮವನ್ನು ವಿಶೇಷವಾಗಿ ಸಂಪಾದನೆ ಮಾಡಬೇಕಾದ್ರೆ ಗೃಹಸ್ಥನಾಗಿರಬೇಕು ಮತ್ತೊಂದು. ಬ್ರಹ್ಮಚಾರಿಯಾದವರಿಗೆ ಈ ಪಂಚಮಹಾಯಜ್ಞಗಳಲ್ಲಿ ಅವರಿಗೆ ಅಧಿಕಾರ ಇಲ್ಲ ಅನ್ನೋದಕ್ಕಾಗಿ ಗೃಹಸ್ಥನಾಗಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ವಿರಕ್ತನಾಗಿದ್ದರೆ ಸನ್ಯಾಸಿ ಆಗಬೇಕು. ಹೀಗಾಗಿ ಗೃಹಸ್ಥನಾದವನು ಧರ್ಮ ಮಾಡಬೇಕು ಅಂತ ಅಂದರೆ ಹೆಂಡತಿ ಜೊತೆಗೆ ಇರಲೇಬೇಕು ಅಂತ ಅನ್ನೋದನ್ನು ಹಿಂದೆ ತಿಳಿಸಿದ್ದಾರೆ. ರಾಮಚಂದ್ರ ದೇವರು ಸಹ ಅದೇ ರೀತಿಯಾಗಿ ತಾವು ಧರ್ಮವನ್ನು ಸಂಪಾದನೆ ಮಾಡಿದರು ಅಂತ ಹೇಳ್ತಾರೆ. ಯದ್ಯಪಿ ರಾಮ ಸೀತೆಯರಿಗೆ ವಿಯೋಗವಿಲ್ಲ, ಆದರೂ ಸಹ ಮಂದದೃಷ್ಟಿಯಿಂದ ಸೀತೆಯನ್ನ ಬಿಟ್ಟಂತೆ ಅಥವಾ ಸೀತೆ ಭೂಮಿಯಲ್ಲಿ ಪ್ರವೇಶ ಮಾಡಿದಂತೆ ಜನರಿಗೆ ಕಂಡರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲರಿಗೆ ಕಾಣುವಂತೆ ಆ ರಾಮಚಂದ್ರ ದೇವರು ಸೀತಾದೇವಿಯ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಪ್ರತಿಮೆಯನ್ನೇ ಪಕ್ಕದಲ್ಲಿ ಇಟ್ಟುಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿದ ಅಂತನ್ನೋ ಕಥೆಯನ್ನು ನಾವು ಕೇಳ್ತೇವೆ. ಅನ್ನೋದಕ್ಕಾಗಿ ಈ ಉಭಯ ಲೋಕ, ಭೂಲೋಕ ಮತ್ತು ಸ್ವರ್ಗಾದಿ ಲೋಕಗಳ ಜಯ ನಮಗೆ ಸಿಗಬೇಕು ಅಂತಾದರೆ ಅದಕ್ಕೆ ಹೆಂಡತಿಯ ಸಹಕಾರ ಅತ್ಯಂತ ಅನಿವಾರ್ಯ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ವೇದಗಳಲ್ಲಿಯೂ ಸಹ ಹೆಂಡತಿಯ ಮಹತ್ವ, ಅವಳು ಎಷ್ಟು ಅವಶ್ಯಕ ಅಂತನ್ನೋದು ಬಂದಿದೆ. ಕೆಲವರು ವೇದದಲ್ಲಿ ಬಂದರೆ ಒಪ್ತಾರೆ, ಸ್ಮೃತಿಗಳಲ್ಲಿ ಬಂದಿದ್ರೆ ಒಪ್ಪೋದಿಲ್ಲ ಕೆಲವರೆಲ್ಲ. ಅನ್ನೋದಕ್ಕಾಗಿ ವೇದದಲ್ಲಿಯ ಪ್ರಮಾಣಗಳನ್ನು ಅನುವಾದ ಮಾಡಿ ಮತ್ತೆ ಸ್ಮೃತಿಗಳಲ್ಲಿ ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಭರ್ತು ಸಾರ್ಧಂ ಸದಾ ಸಖ್ಯ ದೃಷ್ಟ ವೇದೇಶು ಸರ್ವದ ಸಂಬಂಧ ಪುಣ್ಯ ಸಂಸರ್ಗಾತ್ ಜಾಯತೆ ನಾನ್ಯ ಕಾರಣ. ಬಹಳ ಅಪರೂಪವಾದ ಮಾತನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಹಿಂದೆ ನಾವು ತಿಳಿದಿದ್ದೇವೆ, ಹೆಂಡತಿ ಅಂತಂದ್ರೆ ಗಂಡನಿಗೆ ಮಿತ್ರ,
ಗಂಡನಿಗೆ ಗೆಳತಿ ಅಂತ ಹಿಂದೆ ಹೇಳಿದ್ದಾರೆ. ಮಹಾಭಾರತದಲ್ಲಿಯೂ ಆ ಮಾತು ಬರ್ತದೆ. ಇಲ್ಲಿ ಪದ್ಮಪುರಾಣದಲ್ಲಿಯೂ ಹೇಳ್ತಾ ಇದ್ದಾರೆ, ಭರ್ತು ಸಾರ್ಧಂ ಸದಾ ಸಖ್ಯ ದೃಷ್ಟಾ. ಗಂಡನ ಜೊತೆಗೆ ಹೆಂಡತಿಯರು ಕಂಡಿದ್ದಾರೆ, ಹೆಂಡತಿಯರು ಕಾಣಿಸ್ತಾರೆ ಅಂತ ಪುರಾಣ ಹೇಳೋದಿಲ್ಲ. ಗಂಡನ ಜೊತೆಗೆ ಸಖಿಗಳಾಗಿ ಇರ್ತಾರಂತೆ. ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಈ ಶಬ್ದದ ಅರ್ಥವನ್ನು ಹೇಳ್ತಾರೆ. ಸಖ ಸಖ, ಖ ಅಂದರೆ ದೇಶ ಅಂತ ಅರ್ಥ. ಖ ಅಂದರೆ ದೇಶ, ಸಖ ಅಂದರೆ ಎಲ್ಲಿರ್ತಾನೆ ಅಲ್ಲಿ ಅವನಿರ್ತಾನೆ. ಪರಸ್ಪರ ಇಬ್ಬರು, ಒಬ್ಬರನ್ನು ಬಿಟ್ಟು ಒಬ್ಬರಿರೋದಿಲ್ಲ. ರಾಮ ಎಲ್ಲಿರ್ತಾನೆ ಅಲ್ಲೇ ಲಕ್ಷ್ಮಣ ಇರ್ತಾನೆ. ಹಾಗಾದರೆ ಲಕ್ಷ್ಮಣ ರಾಮನಿಗೆ ಸಖ ಅಂತ ಆಗ್ತಾನೆ. ಗೆಳೆಯ ಅಂತ ಆಗಬೇಕಾದ್ರೆ, ಸಖ ಅಂತ ಅವನನ್ನು ಕರಿಬೇಕಾದ್ರೆ ಅವನಲ್ಲಿಯೇ ಈ ಗುಣ ಇರಬೇಕು ಅಂತ ಹೇಳ್ತಾರೆ. ಅವನೆಲ್ಲಿರ್ತಾನೆ ಇವನು ಅಲ್ಲೇ ಇರಬೇಕು. ಬೇರೆ ಕಡೆಗೆ ಅವನೊಂದು ಕಡೆಗೆ ಇವನೊಂದು ಕಡೆಗೆ ಇದ್ರೆ ಅವನು ಸಖ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಗಂಡನ ಸಖ ನಿಜವಾಗಿ ಯಾರು ಅಂತ ಅಂದರೆ ಹೆಂಡತಿಯರು ಅಂತ ಹೇಳಿ ಅವರಿಗೆ ಸಖ ಅಂತ ಇಲ್ಲಿ ವ್ಯವಹಾರ ಮಾಡ್ತಾರೆ. ಗಂಡನ ಜೊತೆಗೆ ಸಖಿಗಳಾಗಿ ಮತ್ತೆ ಆ ಸ್ತ್ರೀಯರು ಕಂಡಿದ್ದಾರೆ. ಹೀಗೇನೆ ವೇದ ಅವರನ್ನು ಕೊಂಡಾಡ್ತದೆ. ಇವರಿಬ್ಬರ ಸಂಬಂಧ ಏನಿದೆ, ಈ ದಾಂಪತ್ಯ ಅಂತ ಅನ್ನೋದೇನಿದೆ ಅಲ್ಲ, ಈ ದಾಂಪತ್ಯ ಏನೂ ಕಾರಣ ಇಲ್ಲದೆ ನಿಷ್ಕಾರಣವಾಗಿ ಗಂಡ ಹೆಂಡತಿಯರಾಗ್ತಾರೆ ಅಂತ ಅನ್ನೋದನ್ನು ಸರ್ವಥಾ ವೇದ ಒಪ್ಪೋದಿಲ್ಲ, ಸ್ಮೃತಿಗಳು ಒಪ್ಪೋದಿಲ್ಲ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಸಂಬಂಧ, ಈ ಸಂಬಂಧ ಏನಿದೆಯಲ್ಲ, ಪತ್ನಿ ಪತಿಭಾವ ಸಂಬಂಧ, ಪತ್ನಿ ಪತಿಭಾವ, ಪತಿತ್ವ ಪತ್ನಿತ್ವ ಅನ್ನೋದೊಂದು ಸಂಬಂಧ ಏನಿದೆಯಲ್ಲ ಇವರಲ್ಲಿ, ಈ ಸಂಬಂಧ ಅಂತ ಅನ್ನೋದು ಸುಮ್ಮನೆ ತುರುಕೋದಲ್ಲ, ಪುಣ್ಯ ಸಂಸರ್ಗಾಚಾಯತೆ ಅಂತ ಹೇಳ್ತಾರೆ. ಈ ಗಂಡ ಹೆಂಡತಿಯರ ಸಂಘ ಅರ್ಥಾತ್ ಆ ಸಂಬಂಧ ಅಂತ ಅನ್ನೋದಾಗಬೇಕಾದ್ರೆ, ಗಂಡ ಹೆಂಡತಿಯರು ಆಗಬೇಕಾದ್ರೆ ಮೊದಲಿಗೆ ಆ ಪುರುಷ ಸ್ತ್ರೀಯರಿಗೆ ಪುಣ್ಯದ ಸಂಬಂಧ ಆಗಿರಬೇಕು ಅಂತ ಹೇಳ್ತಾರೆ. ಯಾವ ಸ್ತ್ರೀ ಮತ್ತು ಪುರುಷರಿಗೆ ಪುಣ್ಯದ ಸಂಬಂಧ ಇದೆ, ಅದೃಷ್ಟದ ಸಂಬಂಧ ಇದೆ, ಅಂಥವರು ಮಾತ್ರ ಗಂಡ ಹೆಂಡತಿಯರಾಗ್ತಾರೆ ಅಂತ ಹೇಳ್ತಾರೆ. ಧಾರ್ಮಿಕನಾದ ಗಂಡ ಸಿಗಬೇಕು, ಧಾರ್ಮಿಕಳೇ ಆದ ಹೆಂಡತಿ ಸಿಗಬೇಕು. ಅವರಲ್ಲಿ ಒಬ್ಬ ಅಧಾರ್ಮಿಕ ಆದ ಅಥವಾ ಒಬ್ಬ ಧಾರ್ಮಿಕ ಆದ, ಏನಾದರೂ ಅಷ್ಟೇ ಅರ್ಥ. ಏನಾದರೂ ಆಯಿತು ಅಂತ ಅಂದರೆ ಸಂಸಾರ ಎಲ್ಲ ಧ್ವಸ್ತವಾಗಿ ಹೋಗಿಬಿಡ್ತದೆ. ಸರಿಯಾಗಿ ಮನಸ್ಸು ಸ್ಪಂದನೆ, ಸಹಸ್ಪಂದನೆ ಅಂತ ಅನ್ನೋದೇನೇ ಇರೋದಿಲ್ಲ. ಹೆಂಡತಿ ಧಾರ್ಮಿಕಳಾಗಿದ್ದಾಳೆ, ಗಂಡನಿಗೆ ಧರ್ಮದಲ್ಲಿ ಒಲವು ಇಲ್ಲ. ಎಷ್ಟೋ ಜನರನ್ನು ನಾವು ಕಾಣ್ತೇವೆ ಲೋಕದಲ್ಲಿ. ಅಳುತ್ತಾರೆ, ದುಃಖ ಪಡ್ತಾರೆ, ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ. ನನ್ನ ಮನೆಯಲ್ಲಿ ನನಗೆ ಜಪ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ತರಹದ ಸ್ತ್ರೀಯರು ಇದ್ದಾರೆ, ಪುರುಷರು ಅದೇ ತರಹ ಇದ್ದಾರೆ. ಮನೆಯಲ್ಲಿ ನನಗೇನೂ ಮಾಡ್ಲಿಕ್ಕಾಗ್ತಾ ಇಲ್ಲ ಅನ್ನೋದಕ್ಕಾಗಿ ಮನೆಯಲ್ಲಿ ಶ್ರಾದ್ದ ಮಾಡೋದಿಲ್ಲ, ಮಠಕ್ಕೆ ಬರ್ತೇನೆ ಅಂತ ಎಷ್ಟೋ ಜನ ಹೇಳುವವರಿದ್ದಾರೆ. ಮನೆಯಲ್ಲಿ ಶ್ರಾದ್ದ ಮಾಡಿದರೆ ಶ್ರಾದ್ದಕ್ಕೆ ಯಾವುದೇ ತರಹ ಅನುಕೂಲ ಮಾಡಿಕೊಡೋದಿಲ್ಲ. ಎಲ್ಲ ಅನುಕೂಲ ಇದ್ದಾಗ, ಅನುಕೂಲ ಇಲ್ಲದೆ ಇದ್ದವರು ಸನ್ನಿಧಾನ ಇರ್ತದೆ, ಬಂದು ಶ್ರಾದ್ದ ಮಾಡಲಿಕ್ಕೆ ಏನು ಚಿತ್ತ ಇಲ್ಲ, ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ಎಲ್ಲ ಅನುಕೂಲ ಇದ್ದಾಗಲೂ ಸಹ ಮನೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಜಡವಾದ ಪದಾರ್ಥಗಳ ಅನುಕೂಲ್ಯ ಅವರಿಗೆ ಇದೆ, ಆದರೆ ಮನೆಯಲ್ಲಿ ಹೆಂಡತಿಯ ಅನುಕೂಲ್ಯ ಅಥವಾ ಮಕ್ಕಳ ಅನುಕೂಲ್ಯ ಇಲ್ಲ ಅನ್ನೋದಕ್ಕಾಗಿ ಆ ಪರಸ್ಪರ ಧಾರ್ಮಿಕಳಿಗೆ ಧಾರ್ಮಿಕನಾದ ಪತಿ ಸಿಗಬೇಕಾದರೆ ಅದು ಸುಮ್ಮನೆ ಸಿಗೋದಿಲ್ಲ, ಪುಣ್ಯ ಸಂಸರ್ಗ ಅಂತ ಹೇಳ್ತಾರೆ. ಮೊದಲಿಗೆ ಅವರಿಬ್ಬರಿಗೆ ಪುಣ್ಯ ಸಂಬಂಧ ಇರಬೇಕು ಅನ್ನೋದಕ್ಕಾಗಿಯೇ ಹೆಂಡತಿ, ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಅಥವಾ ಒಳ್ಳೆ ಗಂಡ ಸಿಗಬೇಕಾದ್ರೆ ನಮ್ಮ ಭಾವನೆಗೆ ತಕ್ಕಂಥ ಗಂಡ ನಮಗೆ ಸಿಗಬೇಕು, ಹೆಂಡತಿ ನಮಗೆ ಸಿಗಬೇಕು ಅಂತಾದರೆ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕು ಮೊದಲಿಗೆ ಅಂತ ಈ ಪದ್ಮಪುರಾಣ ನಮಗೆ ತಿಳಿಸ್ತದೆ. ಸಂಬಂಧ ಪುಣ್ಯ ಸಂಸರ್ಗಾಜ್ಜಾಯತೆ ನ ಅನ್ಯ ಕಾರಣ, ಪುಣ್ಯದ ಹೊರತಾಗಿ ಬೇರೆ ಯಾವ ಕಾರಣವೂ ಇದಕ್ಕೆ ಇಲ್ಲ ಅಂತ ಹೇಳ್ತಾರೆ. ಪುಣ್ಯ ಅಂದರೆ ಬರೀ ಪುಣ್ಯ ಇಷ್ಟೇ ಅಲ್ಲ, ನಮ್ಮ ಪುಣ್ಯ ನಮ್ಮ ಪಾಪ. ನಮ್ಮ ಪಾಪ ಇದ್ದಾಗ ಅಧಾರ್ಮಿಕರಾದವರು ಸಿಗ್ತಾರೆ. ಅವರು ಗಂಡನೇ ಇರಲಿ, ಹೆಂಡತಿಯೇ ಇರಲಿ ಅಥವಾ ಮಕ್ಕಳೇ ಇರಲಿ, ಸ್ವಯಂ ತಂದೆ ತಾಯಿ ಭಾರೀ ಧಾರ್ಮಿಕರಾಗಿರ್ತಾರೆ, ಆದರೆ ಮಕ್ಕಳಿಗೆ ಮಾತ್ರ ಏನೂ ಬೇಡವಾಗಿರ್ತಾರೆ. ಅಂಥವರ ಸಹವಾಸದಲ್ಲಿ ಇರಬೇಕಾಗ್ತದೆ, ತಾನೂ ಧರ್ಮದಿಂದ ಬಾಹಿರನಾಗಬೇಕಾಗ್ತದೆ. ಅಂತಹ ಪ್ರಸಂಗ ತಂದೆ ತಾಯಿಗಳಿಗೆ ಬರ್ತದೆ ಅನ್ನೋದಕ್ಕಾಗಿ ಕುಟುಂಬ, ತಂದೆ ತಾಯಿ, ಇಲ್ಲಿ ಬರೀ ಹೇಳಿದ್ದು ಗಂಡ ಹೆಂಡತಿಯರ ಸಂಬಂಧ, ಬರೀ ಅಷ್ಟು ಮಾತ್ರ ಅಲ್ಲ, ಕುಟುಂಬದಲ್ಲಿ ಒಂದು ಬಾಂಧವ್ಯ ಅನ್ನೋದು ಬರಬೇಕಾದರೆ, ಬಂಧುತ್ವ ಅನ್ನೋ ಸಂಬಂಧ ಬರಬೇಕಾದರೆ ಅದು ಕೇವಲ ಪುಣ್ಯ ಸಂಬಂಧದಿಂದಲೇ ಹೊರತು ಬೇರೆ ಕಾರಣ ಅದಕ್ಕೆ ಇಲ್ಲ ಅಂತ ಅನ್ನೋದನ್ನು ತಿಳಿಸ್ತಾರೆ. ಪುಣ್ಯ ಸಂಸರ್ಗಾಚಾಯತೆ ನಾಣ್ಯ ಕಾರಣ. ಗಂಡ ಹೆಂಡತಿ ಅಂತ ಅಂದರೆ, ಸ್ತ್ರೀ ಪುರುಷ ಅಂದರೆ, ಮನುಷ್ಯ ಅಂತ ಅಂದರೆ
ಎಷ್ಟು ದೊಡ್ಡ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ ಅಂತ ಅಂದರೆ ವೇದವ್ಯಾಸ ದೇವರು, ಮನುಷ್ಯರು ಅಂದರೆ ನಾವು ಅಧಮರು ಅಂತ ನಾವು ತಿಳಿದಿದ್ದೇವೆ, ವಿಚಾರವೇ ಇಲ್ಲ. ದೇವತೆಗಳ ದೃಷ್ಟಿಯಲ್ಲಿ, ಅಧಿಕಾರಿಗಳ ದೃಷ್ಟಿಯಲ್ಲಿ ನಾವು ಅಧಮರೇ, ನಾವೇನು ಉತ್ತಮರಲ್ಲ. ಮೋಕ್ಷಾಧಿಕಾರಿಗಳ ದೃಷ್ಟಿಯಲ್ಲಿ ನಾವು ಅಧಮರಾಗಿದ್ದೇವೆ, ಅದರಲ್ಲಿ ವಿಚಾರ ಇಲ್ಲ. ಆದರೆ ಅಧಿಕಾರಿಗಳ ದೃಷ್ಟಿಯಲ್ಲಿ ಅಧಮರಾಗಿದ್ದೇವೆ ಎಂದ ಮಾತ್ರಕ್ಕೆ ನಮ್ಮನ್ನು ನಾವು ಸರ್ವಥಾ ಅಧಮ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯ ಅಂದರೆ ಸಣ್ಣವನು ಅಂತ ತಿಳಿದುಕೊಳ್ಳಿಕ್ಕೆ ಹೋಗಬೇಡ್ರಿ. ಋಷಿಗಳು ದೊಡ್ಡವರು, ರಾಜರು ದೊಡ್ಡವರು, ದೇವತೆಗಳು ದೊಡ್ಡವರು, ಆ ವಿಷಯದಲ್ಲಿ ಸಂದೇಹ ಇಲ್ಲ. ಆದರೆ ಮನುಷ್ಯರು ಸಣ್ಣವರಲ್ಲ, ಸರ್ವಥಾ ಸಣ್ಣವರಲ್ಲ. ಮನುಷ್ಯರು ಅಂದರೆ ಬಹಳ ದೊಡ್ಡವರು ಅಂತನ್ನೋ ಹಾಗೆ ಇಲ್ಲಿ ನಮಗೆ ತಿಳಿಸ್ತಾರೆ. ನಾರೀಣಾಂಚ ಸದಾ ತೀರ್ಥಂ ಭರ್ತಾ ಶಾಸ್ತ್ರೇಷು ಪಠ್ಯತೆ ಯಮೇವ ಅವಾಹಯೇನ್ನಿತ್ಯಂ ವಾಚಾ ಕಾಯೇನ ಕರ್ಮಭಿಃ ಮನಸಾ ಪೂಜಯೇನ್ನಿತ್ಯಂ ಸತ್ಯಭಾವೇನ ತತ್ಪರ ಏತತ್ ಪಾರ್ಶ್ವಂ ಮಹಾತೀರ್ಥಂ ದಕ್ಷಿಣಾಂಗಂ ಸದೈವಹಿ. ಪತಿಯ ವಾಮಾಂಗ ಪತ್ನಿ, ಪತ್ನಿಯ ದಕ್ಷಿಣಾಂಗ ಪತಿ, ಬಲಭಾಗ ಬಲ ಅಂಗ ಅವನು ಪತಿ ಅಂತ ಹೇಳಿದ್ದಾರೆ. ಸತಿಯರಾದ ಪತಿವ್ರತೆಯರಾದ ಸ್ತ್ರೀಯರಿಗೆ ತೀರ್ಥ ಅಂದ್ರೆ ಯಾವುದು? ಗಂಗಾದಿಗಳು ತೀರ್ಥ ಇಲ್ಲ ಅಂತ ಅಲ್ಲ, ಆದರೆ ಸತಿಯಾದ ಪತಿವ್ರತೆಯಾದ ಸ್ತ್ರೀಗೆ ಅತಿ ಹತ್ತಿರ ಇರುವ ತೀರ್ಥ ಯಾವುದು ಅಂತ ಅಂದ್ರೆ ಅವಳ ಬಲದಲ್ಲಿಯೇ ಇರುವ, ಬಲಭಾಗದಲ್ಲಿಯೇ ಇರುವ ಗಂಡ ಅವನೇ ತೀರ್ಥ ಅಂತ ಹೇಳ್ತಾರೆ. ಹೆಂಡತಿಯ ಬಲಭಾಗ ಗಂಡ, ಗಂಡನ ಎಡಭಾಗ ಹೆಂಡತಿ. ಹೆಂಡತಿಗೆ ತೀರ್ಥ ಎಲ್ಲಿದೆ ಅಂತ ಅಂದ್ರೆ ಬಲಭಾಗದಲ್ಲಿಯೇ ತೀರ್ಥ ಇದೆ ಅಂತ ಪದ್ಮಪುರಾಣ ಹೇಳ್ತದೆ. ಯಾವುದಾ ತೀರ್ಥ ಅಂದ್ರೆ ಪತಿ ತೀರ್ಥ ಅಂತ ಹೇಳ್ತಾರೆ. ಗಂಡನೇ ದೊಡ್ಡ ತೀರ್ಥ ಅಂತ ಹೇಳ್ತಾರೆ. ತೀರ್ಥ ಅದು ನಮಗೇನು ತಂದು ಕೊಡ್ತದೆ ಹೇಳಿ? ನಮ್ಮಲ್ಲಿ ಶುದ್ಧಿಯನ್ನು ತಂದು ಕೊಡ್ತದೆ, ಪಾವಿತ್ರ್ಯವನ್ನು ತಂದು ಕೊಡ್ತದೆ, ನಮಗೆ ಪುಣ್ಯವನ್ನು ತಂದು ಕೊಡ್ತದೆ, ಸಾಧನೆಗೆ ಎಲ್ಲ ತರಹದ ಅನುಕೂಲವನ್ನ ಆ ತೀರ್ಥ ಮಾಡಿಕೊಡ್ತದೆ. ಹಾಗೆ ಸ್ತ್ರೀಯರ ಸಾಧನೆಗೆ ಅನುಕೂಲವಾದ ತೀರ್ಥ ಯಾವುದಾದರೂ ಇದ್ರೆ ಅದು ಭರ್ತ, ಪತಿ, ಅದು ದೊಡ್ಡ ತೀರ್ಥ ಅಂತ ಅನ್ನೋದನ್ನ ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರು ಉಲ್ಲೇಖ ಮಾಡ್ತಾರೆ. ನಾರೀಣಾಂಚ ಸದಾ ತೀರ್ಥಂ, ನಾರಿಯರಿಗೆ ತೀರ್ಥ ಯಾವುದು ಅಂತಂದ್ರೆ ಭರ್ತ. ಯಾರು ಹೇಳಿದ್ದಾರೆ ಇದನ್ನ? ಶಾಸ್ತ್ರೇಷು ಪಠ್ಯತೆ. ಇದೇನೋ ವೇದವ್ಯಾಸ ದೇವರು ಅಂತಾರೆ, ಏನೋ ಸುಮ್ಮನೆ ನಾನು ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ. ನಾನು ಹೇಳಿದ್ದು ಬೇಕಾದಷ್ಟಿದೆ. ವೇದವ್ಯಾಸ ದೇವರು ಮೋಹನ ಮಾಡೋದಕ್ಕಾಗಿಯೂ ಬೇಕಾದಷ್ಟು ಹೇಳಿದ್ದಾರೆ. ಹೀಗಾಗಿ ಇದನ್ನ ಮೋಹನ ಮಾಡೋದಕ್ಕಾಗಿ ಹೇಳಿದ್ದೇನೆ ಅಂತ ತಿಳಿದುಕೊಳ್ಬೇಡಿ. ಶಾಸ್ತ್ರೇಷು ಪಠ್ಯತೆ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ, ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು. ಮನುಷ್ಯನೇ, ಗಂಡ ಹೆಂಡತಿ ಮನುಷ್ಯನೇ. ಆದರೆ ಗಂಡನ ಯೋಗ್ಯತೆ ಎಷ್ಟಿರಬೇಕು ಅಂತ ಅಂದ್ರೆ ಅವನ ಅದೊಂದು ಅಧಿಕಾರ ಅಥವಾ ಅವನ ಸ್ಥಾನ ಹೇಗಿರಬೇಕು ಅಂದ್ರೆ ತೀರ್ಥದ ಯೋಗ್ಯತೆ ಏನಿರ್ತದಲ್ಲ ಆ ತರಹದ ಯೋಗ್ಯತೆಯನ್ನ ಗಂಡ ಪಡ್ಕೊಂಡಿರಬೇಕು ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ಅವನ ತೀರ್ಥ ಹೇಗಾಗ್ತಾನೆ ಹೇಳಿ? ಇವತ್ತಿನ ತೀರ್ಥ ಆಗ್ತಾನೆ ಅಷ್ಟೇ, ವ್ಯವಹಾರ ಮಾಡ್ತಾರಲ್ಲ. ನಿಜವಾಗಿ ವ್ಯವಹಾರ ಮಾಡಬಾರ್ದು, ಹಾಗೆಲ್ಲ ಸಾಧು ಶಬ್ದಗಳನ್ನ ಅಸಾಧು ಪದಾರ್ಥಗಳನ್ನ ವ್ಯವಹಾರ ಮಾಡಬಾರದು ಅಂತ ಹೇಳಿದ್ದಾರೆ. ಇಲ್ಲಿ ಅಂತೂ ಈ ಗಂಡ ತೀರ್ಥ ಅಂತ ಆಗಬೇಕಾದ್ರೆ, ತೀರ್ಥ ಅಂದ್ರೆ ಏನು ಹೇಳಿರಬಹುದು ಬಹುಶಃ. ತೀರ್ಥ ಅಂದ್ರೆ ತರಂತಿ ಅನೇನ ಇತಿ ತೀರ್ಥ, ಯಾರಿಂದ ನಾವು ದಾಟ್ತೀವಲ್ಲ ಅದು ತೀರ್ಥ. ಏನನ್ನ ದಾಟೋದು? ಪಾಪವನ್ನ ದಾಟೋದು. ಏನನ್ನ ದಾಟೋದು? ಸಂಸಾರವನ್ನ ದಾಟೋದು. ಸಂಸಾರವನ್ನ ದಾಟಿಸುವ ನಿಜವಾಗಿ ಪರಮಾತ್ಮ, ಇಲ್ಲ ಅಂತ ಅಲ್ಲ. ಆದರೆ ನಾವು ಮಾಡಿದ ಪಾಪಗಳನ್ನ ದಾಟಿಸುವ ತೀರ್ಥ ಯಾವುದು ಅಂತಂದ್ರೆ ಪತಿಯೇ ತೀರ್ಥ. ಯಾಕೆಂದ್ರೆ ಅವನಿಗೆ ವೇದಾಧಿಕಾರ ಇದೆ. ನಾನು 4 ಬಾರಿ ಹೇಳಿದ್ದೇನೆ, ವಿಷ್ಣು ಸಹಸ್ರನಾಮ ಪಠನೆ ಮಾಡುವ ಅಧಿಕಾರ ಸ್ತ್ರೀಯರಿಗೆ ಇಲ್ಲ. ಆದರೆ ಗಂಡ ಪಠನೆ ಮಾಡಿದರೆ ಅದರ ಪುಣ್ಯ ಹೆಂಡತಿಗೆ ಬಂದ್ಬಿಡ್ತದೆ. ಆ ಪಾರಾಯಣ ಮಾಡಲಿಕ್ಕೆ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ, ಆಸನವನ್ನು ಹಾಕಿ ಬೇರೆ ಬೇರೆ ಏನೇನು ಬೇಕೋ, ಪುಸ್ತಕ, ಆಸನ, ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಕೊಟ್ಬಿಟ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಇವನಿಗೇನು ಪುಣ್ಯ ಬರ್ತದಲ್ಲ ಅದರ ಅರ್ಧ ಪುಣ್ಯ ಹೆಂಡತಿಗೆ ಬಂದು ಹೋಗ್ಬಿಡ್ತದೆ. ಗಾಯತ್ರಿ ಜಪ ಮಾಡಿದರೆ ಏನು ಪುಣ್ಯ ಬರ್ತದಲ್ಲ ಆ ಪುಣ್ಯ ಹೆಂಡತಿಗೆ ಬರ್ತದೆ. ಪೂಜೆ ಮಾಡಿದರೆ ಏನು ಪುಣ್ಯ ಬರ್ತದೆ ಆ ಪೂಜೆ ಹೆಂಡತಿಗೆ ಬರ್ತದೆ. ಈ ಮಾತು ಹಿಂದೆ ಬಂದಿದೆ. ಅಗ್ನಿಪುರಾಣದ ಮಾತನ್ನು ಹೇಳಿದ್ದಾರೆ. ಶ್ರಾದ್ದ ಮಾಡಿದರೆ ಏನು ಪುಣ್ಯ ಹೆಂಡತಿಗೆ ಬರ್ತದೆ. ಶ್ರಾದ್ದ ಮಾಡಿದರೂ ಪುಣ್ಯ ಇದೆ. ಇವೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅಂತ ಹೇಳ್ತಾರೆ. ಶ್ರಾದ್ದ ಮಾಡೋದು, ದೇವರ ಪೂಜೆ ಮಾಡೋದು, ಸಂಧ್ಯಾ ವಂದನೆ ಮಾಡೋದು, ಪಾರಾಯಣ ಮಾಡೋದು, ಇವುಗಳಿಂದ ಅಪರೋಕ್ಷ ಜ್ಞಾನ ಮನುಷ್ಯನಿಗೆ ಆಗ್ತದೆ ಅಂತ ಹೇಳ್ತಾರೆ, ಮನಸ್ಸು ಶುದ್ಧವಾಗಿ. ಹಾಗಾದರೆ ಹೆಂಡತಿಗೆ ಹೇಗೆ? ತರಂತಿ ಅನೇನ ಇತಿ ತೀರ್ಥ. ಅವನು ಮಾಡಿದ ಆ ಸಾಧನೆಗಳೇನಿದೆಯಲ್ಲ ಆ ಸಾಧನೆಗಳಲ್ಲಿ ಅರ್ಧ ಸಹಕಾರ ಮಾಡಿದ್ದಕ್ಕಾಗಿ ಪುಣ್ಯ ಇವಳಿಗೆ ಬರ್ತದೆ ಅಂತ ಅನ್ನೋದಕ್ಕಾಗಿ ಗಂಡನಿಂದ ಇವಳು ದಾಟ್ತಾಳೆ.
ಅನ್ನೋದಕ್ಕಾಗಿ ಅವನಿಗೆ ತೀರ್ಥ ಅಂತ ಕರೆದಿದ್ದಾರೆ ಅಂತ ಹೇಳ್ತಾರೆ. ಯಮೇವಾವಾಹ ಸಹಾಯ ಮಾಡಿದ್ರೆ ಅದೆಲ್ಲ ಅವ್ರಿಗೆ ಗೊತ್ತು. ಸಹಾಯ ಮಾಡೋದ್ರಿಂದನೇ ಬರ್ತದೆ, ಯಾವುದೇ ಇರಲಿ. ಬರೀ ಸ್ತ್ರೀಯರು ಅಂತ ಇಷ್ಟೇ ಅಲ್ಲ, ನಮಗೂ ಅಷ್ಟೇನೆ. ಬ್ರಹ್ಮಚಾರಿಗಳಿದ್ದಾಗ ಗುರುಗಳು ಯಜ್ಞ ಮಾಡ್ತಾರೆ. ನೀವೆಲ್ಲ ಮಹಾಭಾರತಾದಿಗಳಲ್ಲಿ ಕಥೆಯನ್ನು ಕೇಳಿರ್ಬೋದು. ತಂದೆ ಶ್ರಾದ್ದ ಮಾಡ್ತಾನೆ ಅಂತ ಅಂದ್ರೆ ಮಗ ದರ್ಭವನ್ನು ತಂದ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಮಗ ಏನ್ ಪ್ರತ್ಯೇಕ ಶ್ರಾದ್ದ ಮಾಡೋ ಕಾರಣ ಇಲ್ಲ. ಪುಣ್ಯ ಬರಬೇಕು ಅಂತ ಹೇಳಿ ಮಗನೂ ಶ್ರಾದ್ದ ಮಾಡಿಬಿಟ್ರೆ, ಅಪ್ಪ ಇದ್ದಾನೆ ಅವನೇನು ಶ್ರಾದ್ದ ಮಾಡಬೇಕು? ನನಗೆ ಪುಣ್ಯ ಬರಬೇಕು, ನೀನಿದ್ರೇನು ಬಿಟ್ರೆ ಏನು, ನಾನು ಮಾಡ್ತೇನೆ ಅಂತಂದ್ರೆ ಅಲ್ಲ. ಅಪ್ಪ ಶ್ರಾದ್ದ ಮಾಡೋ ಪುಣ್ಯ ಮಗನಿಗೂ ಬರ್ತದೆ. ಯಾವಾಗ? ದರ್ಭಗಳನ್ನು ತಂದು ಕೊಟ್ರೆ. ತಾನು ಅಡಿಗೆಯಲ್ಲಿ ಸಹಾಯ ಮಾಡೋದು, ಸಹಕಾರ ಮಾಡಲಿಕ್ಕೆ ಬೇಕಾದಷ್ಟು ಇರ್ತದೆ. ಒಂದು ಕೆಲಸ ಒಬ್ಬರಿಂದ ಮಾಡ್ಲಿಕ್ಕೆ ಸರ್ವತಾ ಸಾಧ್ಯವಿಲ್ಲ. ಆ ಕೆಲಸಕ್ಕೆ ಎಷ್ಟು ಜನ ಸಹಕಾರ ಮಾಡ್ತಾರಲ್ಲ, ಎಲ್ಲರಿಗೂ ಆ ಪುಣ್ಯ ಹೋಗ್ಬಿಡ್ತದೆ, ಎಲ್ಲರಿಗೂ ಆ ಪುಣ್ಯ ಹಂಚಿಬಿಡ್ತದೆ ಅನ್ನೋದಕ್ಕಾಗಿ ಇಲ್ಲಿ ನಮಗೆ ತಿಳಿಸ್ತಾರೆ. ಮನಸಾ ಪೂಜೆಯ ನಿತ್ಯಂ ಸತ್ಯಭಾವೇನ ತತ್ಪರ. ಅಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋ ಭಾವನೆಯಿಂದ ಶ್ರೀಮದಾಚಾರ್ಯರು ಈ ಮಾತನ್ನು ಹೇಳಿದ್ದಾರೆ. ಭಾಗವತ ಈ ಮಾತನ್ನು ನಮಗೆ ತಿಳಿಸ್ತದೆ. ಗಂಡ ಆದ್ರೆ ಕೇವಲ ಗಂಡ ಅಂತ ಪೂಜೆ ಅಲ್ಲ, ಅಲ್ಲಿ ದೇವರಿದ್ದಾನೆ ಅಂತ ಅನ್ನೋದಕ್ಕಾಗಿ ಪೂಜೆ. ಸತ್ಯಭಾವೇನ, ಅಲ್ಲಿ ಸತ್ಯನಾಮಕನಾದ ಪರಮಾತ್ಮ ಅಲ್ಲಿದ್ದಾನೆ ಅಂತ ಅನ್ನೋ ಭಾವನೆಯಿಂದ ಮತ್ತೆ ಈ ರೀತಿಯಾದ ಅನುಕೂಲಗಳನ್ನು ಮಾಡಿಕೊಟ್ಟಾಗ ಆ ಹೆಂಡತಿ ಕೃತಕೃತ್ಯಳಾಗ್ತಾಳೆ ಅಂತ ಹೇಳ್ತಾರೆ. ತಮಾಶ್ರಿತ್ಯ ಯದಾನಾರಿ ಗೃಹಸ್ಥ ಪರಿವರ್ತತೆ ಯಜತೆ ದಾನ ಪುಣ್ಯೈಶ್ಚ ತಸ್ಯ ದಾನಸ್ಯ ಯತ್ಫಲಂ ವಾರಾಣಸ್ಯಾಂ ಚ ಗಂಗಾಯಾಂ ಯತ್ಫಲಂ ನ ಚ ಪುಷ್ಕರೆ ದ್ವಾರಕಾಯಾಂ ನ ಚಾವಂತ್ಯಾಂ ಕೇದಾರೇ ಶಶಿಭೂಷಣೆ ಲಭತೆ ನೈವ ಸಾನಾರಿ ಯಜಮಾನ ಸದಾಖಿಲ. ಗಂಡನನ್ನು ಬಿಟ್ಟು ಹೆಂಡತಿ ತಾನೊಬ್ಬಳೇ ಇಷ್ಟೆಲ್ಲ ಕ್ಷೇತ್ರಗಳಿಗೆ ಹೋದ್ರು, ಎಷ್ಟೆಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಅವಳಿಗೆ ಆ ಫಲ ಬರೋದಿಲ್ಲ. ಇಲ್ಲಿಯೇ ಮತ್ತೊಂದು ಕಥೆಯನ್ನು ಹೇಳಿದ್ದಾರೆ. ಹೆಂಡತಿಯೂ ಅಷ್ಟೇ, ಗಂಡನೂ ಅಷ್ಟೇ. ಗಂಡನನ್ನ ಬಿಟ್ಟು ಹೆಂಡತಿ ಇಷ್ಟೇ ತೀರ್ಥಯಾತ್ರೆಗೆ ಹೋದರೆ ಹೆಂಡತಿಗೆ ಯಾವ ಫಲವೂ ಬರೋದಿಲ್ಲ. ಹೆಂಡತಿಯನ್ನು ಬಿಟ್ಟು ಗಂಡ ಹೋದರೂ ಸಹ ಗಂಡನಿಗೂ ಫಲ ಬರೋದಿಲ್ಲ ಅನ್ನೋದಕ್ಕಾಗಿ ಯಾತ್ರೆ, ತೀರ್ಥಯಾತ್ರೆ ಮಾಡೋದಾದರೆ ದಂಪತಿಗಳು ಜೊತೆಗೇನೆ ಯಾತ್ರೆ ಮಾಡಬೇಕು ಅಂತ ಅನ್ನೋದು ಪುರಾಣಗಳ ತೀರ್ಮಾನ ಅನ್ನೋದಕ್ಕಾಗಿ ವಿಶೇಷವಾಗಿ ಇಲ್ಲಿ ಅಂತೂ ಹೆಂಡತಿಗೆ ಗಂಡ ತೀರ್ಥ ಅನ್ನೋದಕ್ಕಾಗಿ ಧರ್ಮಕೃತ್ಯಗಳಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವ ಯಾವ ಸಂದರ್ಭದಲ್ಲಿ ಹೆಂಡತಿ ಯಾವ ಭಾಗದಲ್ಲಿರಬೇಕು ಅನ್ನೋದನ್ನ ತಿಳಿಸ್ತಾರೆ. ಶ್ರಾದ್ಧೆ ಯಜ್ಞೆ ವಿವಾಹೇ ಚ ಪತ್ನಿ ದಕ್ಷಿಣತ ಸದಾ. ಶ್ರಾದ್ದ ಮಾಡಬೇಕಾದ್ರೆ ಹೆಂಡತಿ ಇದೇನು ಕೆಲಸ? ಅವಳೇನು ಬಲಭಾಗದಲ್ಲಿರಬೇಕು ಗೊತ್ತಾಗೋದಿಲ್ಲ. ಆದರೆ ಶ್ರಾದ್ದ ಮಾಡಬೇಕಾದ್ರೆ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಮಾಡಬೇಕಾಗ್ತದೆ. ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಇವತ್ತು ಸಾಕ್ಷಾತ್ ಬ್ರಾಹ್ಮಣರು ಬರೋದಿಲ್ಲ. ಹೀಗಾಗಿ ಬ್ರಾಹ್ಮಣ ಏನು ಪಾದ ಪ್ರಕ್ಷಾಲನೆ ಗೊತ್ತಾಗೋದಿಲ್ಲ. ಎಲ್ಲ ದರ್ಭ ಬ್ರಾಹ್ಮಣರಿಗೆ ಮಾಡಿ ಮುಗಿಸಿ ಬಿಡ್ತಾರೆ. ಆದರೆ ನಿಜವಾಗಿ ಬ್ರಾಹ್ಮಣರು ಬಂದಾಗ ಪೂರ್ವಭುಕ್ತ ಅಂತ ನೀವೇನು ಕೇಳ್ತೀರಿ, ನಿಜವಾಗಿ ಬ್ರಾಹ್ಮಣರನ್ನೇ ಭೋಜನಕ್ಕೆ ಕೂಡಿಸೋದು ಶ್ರಾದ್ದದಲ್ಲಿ. ಆ ಸಂದರ್ಭದಲ್ಲಿ ಮತ್ತೆ ಆ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಲನವನ್ನ ಮಾಡಬೇಕಾಗ್ತದೆ. ಪಾದ ಪ್ರಕ್ಷಾಲನೆಯನ್ನು ಮಾಡಬೇಕಾದ್ರೆ ಬಲಭಾಗಕ್ಕೆ ನಿಂತುಕೊಂಡು ನೀರು ಹಾಕಬೇಕು, ಎಡಭಾಗಕ್ಕೆ ನಿಂತುಕೊಂಡು ಅವರು ಪಾದ ಪ್ರಕ್ಷಾಲನೆ ಮಾಡಬೇಕು ಅಂತ ಅನ್ನೋದನ್ನ ತಿಳಿಸ್ತಾರೆ. ಅದೇ ಶ್ರಾದ್ದದಲ್ಲಿ ಬಲಭಾಗಕ್ಕೆ ಇರೋದು ಅಂತಂದ್ರೆ. ಯಜ್ಞಯಾಗಗಳನ್ನು ಮಾಡಬೇಕಾದ್ರೆ ವಿವಾಹ ಈ ಸಂದರ್ಭದಲ್ಲಿ ಹೆಂಡತಿ ಬಲಭಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸರ್ವೇಷು ಧರ್ಮ ಕಾರ್ಯೇಷು ಪತ್ನಿ ದಕ್ಷಿಣತೋ ಭವೇತ. ಎಲ್ಲಾ ಧರ್ಮ ಕಾರ್ಯಗಳಲ್ಲಿಯೂ ಸಹ ಹೆಂಡತಿ ಬಲಭಾಗದಲ್ಲಿ ಇರಬೇಕು. ಅಭಿಷೇಕ ಪುಣ್ಯವಾಚನ ಎಲ್ಲ ಆದ ಮೇಲೆ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಆಗಬೇಕಾದ್ರೆ ಮಾತ್ರ ಹೆಂಡತಿ ಎಡಕ್ಕೆ ಬರಬೇಕಾಗುತ್ತೆ. ಹೆಂಡತಿಯ ಭಾಗ ಅದು ಭಾರ್ಯ ಭಾಗೋ ವಾಮ ಇತಿ ಪ್ರಸಿದ್ಧ. ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ಬರ್ತದೆ. ಹೆಂಡತಿಯ ಸ್ಥಾನ ನಿಜವಾಗಿ ಎಡಭಾಗ. ಹೀಗಾಗಿ ಅಭಿಷೇಕ ಸಂದರ್ಭದಲ್ಲಿ ಮತ್ತೆ ವಿಪ್ರ ಪಾದ ಪ್ರಕ್ಷಾಲನೆ ಮಾಡಬೇಕಾದ್ರೆ ಎಡಭಾಗಕ್ಕೆ ಬರಬೇಕು ಅಂತ ಅನ್ನೋದನ್ನ ಶಾಸ್ತ್ರ ತಿಳಿಸ್ತದೆ. ಅಭಿಷೇಕೆ ವಿಪ್ರಪಾದ ಕ್ಷಾಲನೆ ವಾಮತ ಸ್ಮೃತ. ಉಳಿದ ಸಂದರ್ಭದಲ್ಲೆಲ್ಲ ಬಲಭಾಗದಲ್ಲಿ ಇರಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಪಾದ ಪ್ರಕ್ಷಾಲನೆ ಮಾಡಬೇಕಾದ್ರೆ ಬಲಕ್ಕೆ ಅಲ್ಲ ಎಡಕ್ಕೆ ಇದ್ದು ನೀರು ಹಾಕಬೇಕು, ಪಾದ ಪ್ರಕ್ಷಾಲನೆ ಮಾಡಬೇಕು ಅಂತ ಅನ್ನೋದನ್ನ ಧರ್ಮಶಾಸ್ತ್ರಗಳು ನಮಗೆ ತಿಳಿಸಿದೆ. ಒಟ್ಟಾರೆ ಎಲ್ಲಾ ಧರ್ಮ ಕಾರ್ಯಗಳಲ್ಲಿ ಬಲಭಾಗದಲ್ಲಿರಬೇಕು. ಅಭಿಷೇಕ ಮಾಡಬೇಕಾದ್ರೆ ಅಭಿಷೇಕ ಮಾಡಿಸಿಕೊಳ್ಳುವ ಸಂದರ್ಭದಲ್ಲಿ, ಆಮೇಲೆ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಮಾಡಬೇಕಾದ್ರೆ ಎಡಗಡೆಗೆ ತಾನು ಆ ಸ್ಥಾನದಲ್ಲಿ ಇರಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಸುಸುಖಂ ಪುತ್ರ ಸೌಭಾಗ್ಯಂ ಸ್ನಾನಂ ದಾನಂ ಚ ಭೂಷಣಂ ವಸ್ತ್ರಾಲಂಕಾರ ಸೌಭಾಗ್ಯಂ ರೂಪಂ ತೇಜಃ ಫಲಂ ಸದಾ ಯಶಃ ಕೀರ್ತಿಮವಾಪ್ನೋತಿ ಗುಣಂಚ ವರವರ್ಣಿನಿ ಭರ್ತುಃ ಪ್ರಸಾದಾಚ್ಚ ಸರ್ವಂ ಲಭತೆ ನಾತ್ರ ಸಂಶಯಃ.
ಇವೆಲ್ಲ ಸಿಗಬೇಕು ಅಂದರೆ ಸುಖಂ, ಒಳ್ಳೆ ಸುಖ ಸಿಗಬೇಕು. ಅದು ಒಳ್ಳೆ ಸುಖ ಯಾವುದು ಅಂತ ತೀರ್ಮಾನ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ತಿನ್ನೋದರಿಂದ ಬರೋ ಸುಖ ಒಳ್ಳೆಯ ಸುಖವೋ ಅಥವಾ ವಿಹಾರದಿಂದ ಬರುವ ಸುಖ ಒಳ್ಳೆಯ ಸುಖವೋ, ಅದ್ಯಾವುದು ನಿಜವಾಗಿ ಒಳ್ಳೆಯ ಸುಖ ಅಲ್ಲ. ಧರ್ಮವನ್ನು ಮಾಡಿದಾಗ ಏನು ಸಂತೋಷ ಆಗ್ತದೆ, ಬ್ರಾಹ್ಮಣರಿಗೆ ಅಥವಾ ಇನ್ನೊಬ್ಬರಿಗೆ ಹಸಿದವರಿಗೆ ಕೊಟ್ಟಾಗ ಒಟ್ಟಾರೆ ಧರ್ಮ, ಎಲ್ಲವೂ ಧರ್ಮನೇ ಅದ. ಇನ್ನೊಬ್ಬರಿಗೆ ಕೊಡುವುದು ಅಂತಂದರೆ ಅದು ಧರ್ಮವೇ. ಧರ್ಮವನ್ನು ಮಾಡಬೇಕಾದ್ರೆ ಏನು ಸುಖ ಆಗ್ತದಲ್ಲ, ಅದು ನಿಜವಾದ ಸುಖ. ಆ ಸುಖ ಆಗಬೇಕು ಅಂತಾದರೆ ಪುತ್ರ ಸೌಭಾಗ್ಯ, ಸಂತಾನ ಎಂಬ ಸೌಭಾಗ್ಯ, ಸ್ನಾನ, ದಾನ, ಅಲಂಕಾರ, ವಸ್ತ್ರ, ಇವುಗಳೆಲ್ಲ ರೂಪ, ತೇಜಸ್ಸು, ಯಶಸ್ಸು, ಕೀರ್ತಿ ಇವುಗಳೆಲ್ಲ ಬರಬೇಕು ಅಂತಾದರೆ ಗಂಡನ ಪ್ರಸಾದದಿಂದ ಅವೆಲ್ಲ ಬರ್ತದೆ ಅಂತ ಹೇಳ್ತಾರೆ. ಹೇಗೆ ಗುರುಗಳ ಪ್ರಸಾದ ಪುರುಷರಿಗೆ ಬೇಕು, ತಂದೆ ತಾಯಿಗಳ ಅನುಗ್ರಹ ಪುರುಷರಿಗೆ ಅನಿವಾರ್ಯ, ಹಾಗೆ ಪತಿಯ ಪ್ರಸಾದವೂ ಕೂಡ ಮತ್ತೆ ಹೆಂಡತಿಯರಿಗೆ ಅನಿವಾರ್ಯ ಅಂತ ಅನ್ನೋದನ್ನು ಹೇಳ್ತಾರೆ. ಇವೆಲ್ಲ ಅವರ ಪ್ರಸಾದ ಬೇಕು ಅಂತ ಹೇಳಿ ಅವರ ಸ್ಥಾನ ಎಷ್ಟು ಎತ್ತರದಲ್ಲಿ ಇರಿಸ್ತಾ ಇದ್ದಾರೆ, ಎಷ್ಟು ಜಾಗರೂಕನಾಗಿ, ಎಷ್ಟು ಸೂಕ್ಷ್ಮವಾದ ಧರ್ಮಗಳನ್ನು ಗಂಡ ಪಾಲನೆ ಮಾಡ್ತಾ ಇರಬೇಕು ಅಂತ ಅನ್ನೋ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಸಧವಾನಾಂ ಹಿ ನಾರೀಣಾಂ ನೋಪವಾಸಾದಿಕಂ ವ್ರತಂ ಪತ್ಯಾಜ್ಞಯಾಚರೇದ್ಯತ್ತು ತತ್ತು ತಾಸಾಂ ವ್ರತಂ ಪರಂ. ಸಧವ ಸ್ತ್ರೀಯರಿಗೆ ವಿಶೇಷವಾದ ವ್ರತ ನಿಯಮ ಉಪವಾಸ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಏಕಾದಶಿ ಮಾತ್ರ ಯಾರೇ ಅಡ್ಡಗಾಲ ಹಾಕಿದ್ರು ಬಿಡೋ ಹಾಗಿಲ್ಲ. ಗಂಡ ಬೇಡ ಅಂತಂದ್ರೂ ಮಾಡಲೇಬೇಕದನ್ನು. ಏಕಾದಶಿ ವ್ರತ ಕಡ್ಡಾಯ. ಯಾಕೆ? ದೇವರ ಹೇಳಿದ್ದಾರೆ, ಶ್ರೀಮದಾಚಾರ್ಯ ಹೇಳಿದ್ದಾರೆ ಅನ್ನೋದಕ್ಕಾಗಿ ಅದರ ಪರಿತ್ಯಾಗ ಮಾತ್ರ ಸರ್ವಥಾ ಸರಿಯಲ್ಲ. ಆದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಬೇಕು, ಆರೋಗ್ಯ ಸರಿ ಇಲ್ಲದೆ ಇದ್ದಾಗ, ಹೆಂಡತಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಪರವಾಗಿಲ್ಲ, ಶಾಸ್ತ್ರ ಹೇಳಿದೆ, ಹಣ್ಣು ಹಂಪಲು ನೀನ್ ತಗೋ ಅಂತ ಗಂಡ ಹೇಳಿದರೆ ಅವಶ್ಯವಾಗಿ ಸ್ವೀಕಾರ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಪತಿಯಾದವನು ಹೇಳಬೇಕು, ತಾನು ಆಜ್ಞೆ ಮಾಡಬೇಕು. ನಿಜವಾಗಿ ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯ ಹೇಳ್ತಾರೆ, ಭುಂಕ್ಷವೇತಿ ಯೋ ಬ್ರೂಯ ಯೋ ಭುಂಕ್ತೆ ಹರಿವಾಸರೆ. ತಿನ್ನು ತಿನ್ನು, ಏನು ಪರವಾಗಿಲ್ಲ ಅಂತ ಯಾರು ಹೇಳ್ತಾರೆ, ಅವನು ಉಪವಾಸ ಮಾಡಿದರೂ ಸಹ ಭಾರಿ ಪಾಪ ಅವನಿಗೆ ಬರ್ತದೆ ಅಂತ ಹೇಳಿದ್ದಾರೆ. ಭುಂಕ್ಷವೇತಿ ಯೋ ಬ್ರೂಯ, ನಾವೇನು ತಿನ್ನೋದಿಲ್ಲ, ಆದರೆ ಮನೆಗೆ ಬಂದಿರ್ತಾರೆ, ಮನೆಗೆ ಬಂದವರು ತಿನ್ನೋರು ಇರ್ತಾರೆ. ನಾವು ಮನೆಯಲ್ಲಿದ್ದವರು ತಿಂತಾ ಇಲ್ಲ, ಮನೆಗೆ ಬಂದವರು ತಿನ್ನೋರು ಇರ್ತಾರೆ. ಏನು ಮಾಡಬೇಕು? ನೀವು ತಿನ್ನಿ ಅಂತ ನಾವು ಮಾಡಿಕೊಟ್ಬಿಟ್ರೆ ಹೆಚ್ಚು ಪಾಪ ಬರ್ತದೆ ಅಂತ ಏನು ಮಾಡಬೇಕು? ಸಮಸ್ಯೆಗೆ ಪರಿಹಾರ ನಾವು ಹುಡ್ಕೊಳ್ಬೇಕು. ಅದಕ್ಕೆ ಶಾಸ್ತ್ರ ಪರಿಹಾರ ಹೇಳೋದಿಲ್ಲ. ಅವರು ಅನಾರೋಗ್ಯದಿಂದ ಇದ್ದರೆ, ತೊಂದರೆ ಇದ್ದರೆ, ತೀರ್ಥಯಾತ್ರಾ ಕೃತ ಶ್ರಮ, ಭಾರೀ ದೂರದಿಂದ, ಇವತ್ತೆಲ್ಲ ವಾಹನದಲ್ಲಿ ನಾವು ಬಂದ್ಬಿಡ್ತೇವೆ, ಆದರೆ ಹಿಂದಕ್ಕೆಲ್ಲ ತೀರ್ಥಯಾತ್ರೆ ನಡೀತಾ ಬರ್ತಿರ್ಬೇಕು. ಅಂಥ ಪ್ರಸಂಗ ಭಾರೀ ಶ್ರಮ ಆಗಿ ಇನ್ನೇನು ಬಹಳ ತೊಂದರೆಯಾಗಿದೆ ಅಂತ ಅನ್ನೋ ಪ್ರಸಂಗದಲ್ಲಿ ಅವರು ಫಲಾಹಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಎಷ್ಟು ಅಂತ ಅನ್ನೋದನ್ನು ಹೇಳಿದ್ದಾರೆ. ನೀವು ಸಾಕಷ್ಟು ಬಾರಿ ಅದನ್ನು ಕೇಳಿದ್ದೀರಿ ಸಹ. ಪಾದ ಮಾತ್ರ ಕೊರಬೇಕಿಲ್ಲ, ಪ್ರತಿನಿತ್ಯ ಎಷ್ಟು ನಾವು ಊಟ ಮಾಡ್ತೀವಲ್ಲ ಅದರ ಕಾಲು ಭಾಗ ಮಾತ್ರ ಏಕಾದಶಿ ದಿವಸ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ತೆಗೆದುಕೊಂಡ್ರೆ ನಿಜವಾಗಿ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಉಪವಾಸ ಮಾಡದೇ ಇದ್ದವರು, ಅನಾರೋಗ್ಯದಿಂದ ಇದ್ದವರು ಹಣ್ಣು ಹಂಪಲಗಳನ್ನು ತಿಂದರೂ ಸಾಕು. ಅವತ್ತಿನ ದಿವಸ ಏನೋ ಒಂದು ಮಾಡಿಕೊಂಡೇ ತಿನ್ನಬೇಕು ಅಂತ ಏನು ಸಂಬಂಧ ಇಲ್ಲ. ಇಲ್ಲಿ ಅಂತೂ ಪತಿಯಾದವನ ಆ ರೀತಿಯಾಗಿ ಹೇಳಬೇಕಂತೆ ಹೆಂಡತಿಗೆ. ಯಾಕೆ? ಮುಖ್ಯ ಆರೋಗ್ಯ ಅನ್ನೋದಕ್ಕಾಗಿ. ಮತ್ತೆ ಆ ಸಂದರ್ಭದಲ್ಲಿ ತಿನ್ನುವಂಥ ವಿಹಿತವಾದ ರೀತಿಯಲ್ಲಿ ಹೇಳಿದ್ದರೆ ಅವಶ್ಯವಾಗಿ ಸ್ವೀಕಾರ ಮಾಡಬಹುದು. ಅದರ ಹೊರತಾಗಿ ಏಕಾದಶಿ ಸರ್ವಥಾ ಪರಿತ್ಯಾಗ ಮಾಡಬಾರದು. ಅದರ ಹೊರತಾಗಿ ಬೇರೆ ಏನೇ ವ್ರತವನ್ನು ಸ್ತ್ರೀ ಮಾಡ್ತಾಳೆ ಅಂತಾದರೆ ಗಂಡನ ಅನುಮತಿಯನ್ನು ಪಡೆದೇನೆ ವ್ರತವನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಸಧವಾನಂ ಹಿ ನಾರೀಣಂ ನೋಪವಾಸಾದಿಕಂ ವ್ರತಂ. ಉಪವಾಸ ಮುಂತಾದ ವ್ರತಗಳನ್ನು ಯಾವುದನ್ನು ಮಾಡತಕ್ಕದ್ದಲ್ಲ. ಪತ್ಯಾಜ್ಞಯಾಚರೇದ್ಯಸ್ತು, ಗಂಡನ ಅನುಮತಿಯಿಂದ ಮಾಡಿದರೆ ತತ್ತು ತಾಸಾಂ ಪರಂ ವ್ರತಂ, ಅದು ಅವರ ಶ್ರೇಷ್ಠವಾದ ವ್ರತವಾಗ್ತದೆ ಅಂತ ಅನ್ನೋದನ್ನು ಪದ್ಮಪುರಾಣ ನಮಗೆ ಹೇಳ್ತದೆ. ಸ್ತ್ರೀಯರನ್ನು ರಕ್ಷಣೆ ಮಾಡೋದಕ್ಕಾಗಿ ದೇವತೆಗಳು ಸಹ ನಾ ಮುಂದೆ ತಾ ಮುಂದೆ ಅಂತ ಅಂತಾರೆ. ಇದು ವೇದದಲ್ಲಿ ಬರುವ ಮಾತು. ವಿವಾಹದ ಸಂದರ್ಭದಲ್ಲಿ ಎಲ್ಲ ಮಂತ್ರಗಳನ್ನು ಪುರೋಹಿತರು ಹೇಳ್ತಾರೆ. ಇದರ ಅರ್ಥವನ್ನು ನೀನು ತಿಳ್ಕೋ ಅಂತ ವಿವಾಹಿತನಾಗುವ ವರನಿಗೆ ಹೇಳ್ತಾರೆ. ಆದರೆ ಮಂತ್ರ ಯಾರಿಗೆ ಅರ್ಥ ಆಗ್ತದೆ? ಇವತ್ತು ಯಾರಿಗೂ ಅರ್ಥವಾಗೋದಿಲ್ಲ. ಕನ್ಯಾದಾನವನ್ನೇನು ಮಾಡ್ತಾ ಇದ್ದಾರೆ ನೋಡ್ರಿ, ಕನ್ಯಾಪಿತ ಅಲ್ಲ ಮಾಡ್ತಾ ಇರೋನು. ಕನ್ಯಾಪಿತ ಕನ್ಯಾದಾನ ಮಾಡೋದಿಲ್ಲ. ಆ ಕನ್ಯಾಪಿತನಲ್ಲಿ ಅಗ್ನಿ ಇದ್ದುಕೊಂಡು ಕನ್ಯಾದಾನವನ್ನು ಮಾಡ್ತಾನೆ. ಎಂಥ ಉತ್ತಮವಾದ ಸಂಸ್ಕಾರ ನೋಡಿ, ಅದ್ಭುತವಾದ ಸಂಸ್ಕಾರ. ಅದನ್ನು ಹೇಳ್ತಾರೆ, ನಾನು ಮಾಡಿದೆ ಕನ್ಯಾದಾನ ಅಂತ ನಾವಂತೇವೆ, ನಾವಲ್ಲ ಮಾಡಿದ್ದು.
ಆ ಕನ್ಯಾಪಿತ ಏನಿದ್ದಾನೆ ಅವನ ಒಳಗೆ ಅಗ್ನಿ ಸ್ವಯಂ ತಾನು ನಿಂತು ಕನ್ಯಾದಾನವನ್ನು ಮಾಡ್ತಾನಂತೆ ಅನ್ನೋದಕ್ಕಾಗಿಯೇ ಅಗ್ನಿ ಸಾಕ್ಷಿಯಾಗಿ ಯಾಕೆ ಇವೆಲ್ಲ ಮಾಡೋದು ಗೊತ್ತಾ? ಅಗ್ನಿ ಒಳಗೆ ಇರ್ತಾನೆ ಅವನಲ್ಲಿ. ದಾನ ಮಾಡುವವನಿಗೆ, ಕನ್ಯಾದಾನ ಮಾಡುವವನಲ್ಲಿ ಅಗ್ನಿ ಇರ್ತಾನೆ. ಇವತ್ತು ಯಾರಿರ್ತಾರೆ ಹೇಳಿ? ಕನ್ಯಾದಾನ ಮಾಡುವ ಪರಿಸರವನ್ನು ನೋಡಿಬಿಟ್ರೆ ಅಲ್ಲಿ ದೇವತೆಗಳೆಲ್ಲ ನಮಗೆ ಹೋಗ್ಲಿಕ್ಕೆ ಹೇಸಿಗೆ ಆಗ್ತದೆ. ಅಲ್ಲಿ ಎಲ್ಲರೂ ಅಲ್ಲೇ ಇದ್ದು ಬಿಡ್ತಾರೆ, ಅಲ್ಲೇ ಇದ್ದು ಬಿಟ್ಟಿರ್ತಾರೆ. ಚಪ್ಪಲಿಗಳು ಸಹ ಅಲ್ಲೇ ಇದ್ದು ಬಿಟ್ಟಿರ್ತವೆ. ಯಾವ ಅಗ್ನಿ ಬರ್ತಾನೆ, ಯಾವ ಬ್ರಾಹ್ಮಣರಲ್ಲಿ ಬರ್ತಾರೆ ಹೇಳಿ? ಎಂಥ ಪವಿತ್ರವಾದ ಸಂಸ್ಕಾರ ವಿವಾಹ. ನಮ್ಮ ತಂದೆ ಮೇಲಿನ ಮೇಲೆ ಹೇಳ್ತಾ ಇರ್ತಾರೆ, ಯಾಕೆ ಅಷ್ಟೆಲ್ಲ ನೀವು ಮಾಡಿಸ್ತೀರಿ? ಅವರಿಗೆ ಉತ್ಸಾಹ ಇರೋದಿಲ್ಲ, ಮಾಡಬೇಕು ಅಂತ ಅಪೇಕ್ಷೆ ಇರೋದಿಲ್ಲ, ಏನಿರೋದಿಲ್ಲ, ಸಂಕ್ಷೇಪವಾಗಿ ಮಾಡಿಸಿಬಿಡಿ ವಿವಾಹ ಸಾಕು ಅಂತ ಬಹಳ ಸಲ ಹೇಳ್ತಾ ಇರ್ತಾರೆ. ಸತ್ಯ ಅಂತ ಅನ್ನಿಸ್ತದೆ, ಆದರೆ ಬಿಡ್ಲಿಕ್ಕಾಗೋದಿಲ್ಲ. ಎಲ್ಲ ಬಿಟ್ಟು ಹೋಗ್ತದಲ್ಲ, ಬಿಟ್ಬಿಟ್ರೆ. ಆದರೆ ಇವತ್ತಿನ ದಿವಸ ಆ ಶುದ್ಧಿಯನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟ. ಕನ್ಯಾ ಪಿತುವಿನಲ್ಲಿ ಪಿತಾನಲ್ಲಿ ಮತ್ತೆ ಸ್ವಯಂ ಅಗ್ನಿ ಇದ್ದುಕೊಂಡು ಕನ್ಯಾದಾನವನ್ನು ಮಾಡ್ತಾನಂತೆ. ಯಾಕೆ ಅಂತ ಅಂದ್ರೆ ಆ ಅಗ್ನಿ ಅವಳನ್ನ ರಕ್ಷಣೆ ಮಾಡಿರ್ತಾರಂತೆ. ಸಾಮಾನ್ಯವಾಗಿ ನಾವು ಕೇಳ್ತೇವೆ ಮಕ್ಕಳನ್ನು ವಾಯುದೇವರ ಸಂರಕ್ಷಣೆ ಮಾಡ್ತಾರೆ ಅಂತ. ಎಲ್ಲಾ ಮಕ್ಕಳನ್ನು ವಾಯುದೇವರ ಸಂರಕ್ಷಣೆ ಮಾಡ್ತಾರೆ, ಸ್ತ್ರೀ ಪುರುಷ ಅಂತ ಅನ್ನೋ ಭೇದವಿಲ್ಲದೆ. ಆದರೂ ವಿಶೇಷವಾಗಿ ಸ್ತ್ರೀಯರನ್ನ 3 ಅವಸ್ಥೆಯಲ್ಲಿ 3 ದೇವತೆಗಳು ಅವರ ಸಂರಕ್ಷಣೆಗಾಗಿ ಕಟಿಬದ್ಧರಾಗಿರ್ತಾರೆ ಅಂತ ವೇದ ತಿಳಿಸ್ತದೆ. ಅದನ್ನು ನಮಗೆ ಇಲ್ಲಿ ಮನುಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಯಾರು ಯಾರು ಆ ಸ್ತ್ರೀಯರನ್ನ ಸಂರಕ್ಷಣೆ ಮಾಡ್ತಾರೆ ಅಂದ್ರೆ, ಬಾಲ್ಯದಲ್ಲಿ ಚಂದ್ರ ಆ ಸ್ತ್ರೀಯರನ್ನ ಸಂರಕ್ಷಣೆ ಮಾಡ್ತಾರಂತೆ. ಎಷ್ಟು ಜವಾಬ್ದಾರಿ ಆ ದೇವತೆಗಳಿಗೆ ಅಂತ ಅಂದ್ರೆ, ದೇವರು ನಮಗೆ ಈ ಆಜ್ಞೆಯನ್ನು ಮಾಡಿದ್ದಾನೆ, ಈ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ, ನಾವು ಈ ಕೆಲಸ ಮಾಡಬೇಕು ಅಂತ ಹೇಳಿ ಬಾಲಕಿಯರಾಗಿದ್ದಾಗ ಸ್ತ್ರೀಯರನ್ನ ಚಂದ್ರ ಸಂರಕ್ಷಣೆ ಮಾಡ್ತಾನೆ. ಒಂದು ಅವಸ್ಥೆಯವರೆಗೆ ಅವರ ಪಾಳಿ ಪರ್ಯಾಯ. ತಂದಾದ ಮೇಲೆ ಆ ಜವಾಬ್ದಾರಿಯನ್ನ ಗಂಧರ್ವನಿಗೆ ಒಪ್ಪಿಸ್ತಾರಂತೆ. ಇನ್ಮೇಲೆ ನಿನ್ನ ಪರ್ಯಾಯ, ಇವಳನ್ನು ನೀನ್ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಮಹಿಳೆಯ ಸಂರಕ್ಷಣೆಯ ಜವಾಬ್ದಾರಿಯನ್ನ ಗಂಧರ್ವರಿಗೆ ಒಪ್ಪಿಸಿ ಬಿಡ್ತಾರಂತೆ. ಆ ಗಂಧರ್ವ ತನ್ನ ಸರದಿ ಮುಗಿದ ಮೇಲೆ ಅಗ್ನಿಗೆ ಒಪ್ಪಿಸ್ತಾರಂತೆ. ನನ್ನ ಕೆಲಸ ಮುಗಿತಿನ ಸಂರಕ್ಷಣೆ ಮಾಡೋದು, ನೀನವಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅಗ್ನಿ ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಅಗ್ನಿ ಅವಳನ್ನ ಸಂರಕ್ಷಣೆ ಮಾಡುವ ಸಂದರ್ಭದಲ್ಲಿಯೇನೆ ಅವಳ ವಿವಾಹ. ಹೆಚ್ಚು ಮಾತುಗಳನ್ನು ಹೇಳೋ ಹಾಗಿಲ್ಲ, ಅವಳ ವಿವಾಹ. ಆ ಸಂದರ್ಭದಲ್ಲಿ ಅಗ್ನಿ ಮತ್ತೆ ಆ ಕನ್ಯಾಪಿತಾನಲ್ಲಿ ಇದ್ದು ತಾನು ವರನಿಗೆ ಕನ್ಯೆಯನ್ನು ಸಮರ್ಪಣೆ ಮಾಡ್ತಾರಂತೆ. ಇದರ ಚಿಂತನೆಯನ್ನ ವರನಾದವನು ಮಾಡಬೇಕು ಅಂತ ಹೇಳ್ತಾರೆ ವಿವಾಹದ ಸಂದರ್ಭದಲ್ಲಿ. ನನಗೆ ಇವರು ಕೊಡ್ತಾ ಇಲ್ಲ, ಇವರ ಒಳಗೆ ಇರುವ ಅಗ್ನಿ ನನಗೆ ಈ ಕನ್ಯೆಯನ್ನು ಕೊಡ್ತಾ ಇದ್ದಾನೆ. ಯಾಕೆ ಕೊಡ್ತಾ ಇದ್ದಾನೆ? ಅಗ್ನಿ ಯಾಕೆ ಕೊಡ್ತಾ ಇದ್ದಾನೆ ಹೇಳಿ? ಇವರೆಲ್ಲ ಕೊಡ್ತಾ ಇರೋರು, ಅಗ್ನಿ ಕೊಡ್ತಾ ಇದ್ದಾನೆ. ಯಾಕೆ? ನನ್ನ ಸೇವೆ ಮಾಡಿ, ಅಗ್ನಿಯ ಸೇವೆಯನ್ನ ಮಾಡಿ ನೀವು ಅನ್ನೋದಕ್ಕಾಗಿ ಅಗ್ನಿ ಕೊಡ್ತಾನೆ. ಅಗ್ನಿ ಅಂದ್ರೆ ಸ್ವಯಂ ಅಗ್ನಿ ಇಷ್ಟೇ ಅಲ್ಲ, ಅಗ್ನಿಯ ಅಂತರ್ಯಾಮಿಯಾದ ಪರಮಾತ್ಮ. ಗೃಹಸ್ಥರಾದವರಿಗೆ ಅಗ್ನಿ ಕಾರ್ಯ ಎಷ್ಟು ಮುಖ್ಯವೋ ಅಷ್ಟು ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಸಾಕಷ್ಟು ಬಾರಿ ನೀವು ಕೇಳಿದ್ದೀರಿ. ದೀಪಾರಾಧನೆಗಳನ್ನ, ಅಡಿಗೆಯನ್ನು ಮಾಡುವ ಮೂಲಕ ಅಗ್ನಿ ಆರಾಧನೆಯನ್ನು ಸ್ತ್ರೀಯರು ಮಾಡಿದರೆ, ಯಜ್ಞ ಯಾಗಾದಿಗಳನ್ನು ಮಾಡುವ ಮೂಲಕ ಅಗ್ನಿ ಆರಾಧನೆಯನ್ನು ಪುರುಷರು ಮಾಡಬೇಕು. ಅಗ್ನಿ ಬಿಟ್ಟಿಬ್ರು ಇರಬಾರ್ದು. ಅಗ್ನಿ ಪರಿತ್ಯಾಗ. ಅಡಿಗೆ ಮಾಡಲಿಲ್ಲ ಅಂದ್ರೆ ಅಗ್ನಿ ಪರಿತ್ಯಾಗ, ದೀಪ ಹಚ್ಚಲಿಲ್ಲ ಅಂದ್ರೆ ಅಗ್ನಿ ಪರಿತ್ಯಾಗ, ಯಜ್ಞ ಮಾಡಲಿಲ್ಲ ಅಂದ್ರೆ ಪುರುಷ ಅಗ್ನಿ ಪರಿತ್ಯಾಗ. ಯಾವ ಅಗ್ನಿ ನಮಗೆ ಅವಳನ್ನ ಧಾರೆ ಎರೆದು ಕೊಟ್ಟಿದ್ದಾನೆ ಅಂಥ ಅಗ್ನಿಯನ್ನೇ ಪರಿತ್ಯಾಗ ಮಾಡಿಬಿಟ್ರೆ, ಯಾವ ತಂದೆ ಆ ಹೆಣ್ಣು ಮಗಳನ್ನು ನಮಗೆ ಧಾರೆ ಎರೆದು ಕೊಟ್ಟಿದ್ದಾನೆ ಅಂತಹ ತಂದೆಯನ್ನೇ, ಮಾವನನ್ನೇ ತಿರಸ್ಕಾರ ಮಾಡಿಬಿಟ್ರೆ, ತಂದೆಯನ್ನ ಮಾವನನ್ನ ತಿರಸ್ಕಾರ ಮಾಡೋದು ಇದು ಸರ್ವಥಾ ವಿರುದ್ಧ ಅಲ್ಲ. ಹಾಗಾದ್ರೆ ತಂದೆಯಾಗಿ ಮಾವನಾಗಿ ಎರಡೂ ಸ್ಥಾನದಲ್ಲಿ ಅಗ್ನಿ ಇದ್ದಾನೆ ಅಂತ ಅನ್ನೋದಕ್ಕಾಗಿ ನನ್ನ ಆರಾಧನೆ ಮಾಡಿ, ನನ್ನಲ್ಲಿ ದೇವರ ಆರಾಧನೆ ನೀವು ಮಾಡ್ರಿ ಅಂತ ಹೇಳ್ತಾ ಅಗ್ನಿ ನಮಗೆ ಆ ಕನ್ಯೆಯನ್ನು ಕೊಟ್ಟಿರ್ತಾನೆ ಅನ್ನೋದಕ್ಕಾಗಿ ಅಗ್ನಿಯ ವಿಶೇಷವಾದ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ನನಗೆ ಯಾರೋ ಕೊಟ್ಟಿದ್ದಾರೆ ಅಂತ ಅಲ್ಲ, ದೇವದತ್ತಾಂ ಪತಿ ಭಾರ್ಯಾಂ ವಿಂದತೇನ ಇಚ್ಛಯಾತ್ಮನಃ ತಾಂ ಸಾಧ್ವೀಂ ಬಿಭ್ರಯಾನ್ ನಿತ್ಯಂ ದೇವಾನಾಂ ಪ್ರಿಯಮಾಚರ. ಎಂಥ ಮಾತಿದೆ ನೋಡಿ, ಎಂಥ ಮಾತಿದೆ ಅನ್ನೋದಕ್ಕಾಗೇನೆ ಇವೆಲ್ಲ ವಿವಾಹಕ್ಕಿಂತಲೂ ಮೊದಲಿಗೆ ಅಧ್ಯಯನ ಮಾಡಬೇಕು. ಈ ಗುರುಕುಲದಲ್ಲಿ ಅಧ್ಯಯನ ಯಾಕೆ ಅಂದ್ರೆ ಇದಕ್ಕಾಗೇನೆ. ಮೊದಲಿಗೆ ಅಧ್ಯಯನ ಯಾಕೆ? ವಿವಾಹ ಪೂರ್ವದಲ್ಲಿ ಅಧ್ಯಯನ ಯಾಕೆ? ನಾನು ಮದುವೆ ಮಾಡಿಕೊಂಡು ಅಧ್ಯಯನ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ, ಸಂಸ್ಕಾರ ಸರಿಯಾಗಿ ಆಗೋದಿಲ್ಲ. ವಿವಾಹ ಸಂಸ್ಕಾರ ಈ ಎಲ್ಲ ಅರ್ಥ ಚಿಂತನೆ ಬೇಕು. ಯಾವ ಕಾರಣಕ್ಕಾಗಿ ನಾನು ವಿವಾಹ ಮಾಡಿಕೊಳ್ತಾ ಇದ್ದೇನೆ, ಏನದು ಸಂಸ್ಕಾರ, ಪರಿಜ್ಞಾನ ಬೇಕಲ್ಲ ನಮಗೆ.
ಆ ಪರಿಜ್ಞಾನವನ್ನೇ ನಮ್ಮ ಅಧ್ಯಯನ ಕೊಡ್ತಾರೆ. ಮನುಸ್ಮೃತಿ ಮನುಗಳು ಹೇಳ್ತಾರೆ, ದೇವದತ್ತಾಂ ಪತಿ ಭಾರ್ಯಾಂ ವಿಂದತೆ. ಪತಿ ಹೆಂಡತಿಯನ್ನು ಪಡಿತಾನೆ, ಯಾರು ಕೊಟ್ಟ ಮೇಲೆ ಪಡಿತಾನೆ? ದೇವತೆಗಳು ಕೊಟ್ಟ ಮೇಲೆ ಪಡಿತಾನೆ. ದೇವದತ್ತಾಂ, ಹೆಂಡತಿ ಮಾವದತ್ತ ಅಲ್ಲ, ಶ್ವಶುರ ದತ್ತ ಅಲ್ಲ, ಅವಳು ದೇವದತ್ತ. ಅವಳು ದೇವತೆ, ಅಗ್ನಿ ದೇವತೆ ನಮಗೆ ಆ ಹೆಂಡತಿಯನ್ನು ನೀಡಿದ್ದಾನೆ. ದೇವತೆಗಳು ಕೊಟ್ಟರೆ ಹೆಂಡತಿ ಉಂಟು, ದೇವತೆಗಳು ಕೊಡಲಿಲ್ಲ ಹೆಂಡತಿ ಇಲ್ಲ. ದೇವದತ್ತಾಂ ಪತಿ ಭಾರ್ಯಾಂ ವಿಂದತೆ ನ ಇಚ್ಛೆಯ ಆತ್ಮನಃ, ತನ್ನ ಇಚ್ಛೆಯಿಂದ ಸರ್ವಥಾವನ್ನು ಪಡೆಯೋದಿಲ್ಲ. ತಾಂ ಸಾಧ್ವೀಂ, ಅಂಥವಳೇನಿದ್ದಾಳಲ್ಲ ಸಾಧ್ವಿ ಅವಳು. ಬಿಭ್ರಯಾನ್ ನಿತ್ಯಂ, ನಿತ್ಯವೂ ಅವಳ ಭರಣವನ್ನ, ಅವಳ ಪೋಷಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಪೋಷಣೆ ಮಾಡಬೇಕು ಅಂದ್ರೆ ದೇವಾನಾಂ ಪ್ರಿಯಮಾಚರ. ದೇವತೆ ಎಲ್ಲ ನಮಗೆ ಅವಳನ್ನು ನೀಡಿದ್ದು, ಹಾಗಾದ್ರೆ ಯಾವ ದೇವತೆಗಳು ನಮಗೆ ಅವಳನ್ನು ನೀಡಿದ್ದಾರೆ ಅಂಥ ದೇವತೆಗಳ ಪರಿಚರ್ಯೆಯನ್ನ, ಪೂಜೆಯನ್ನ, ಆರಾಧನೆಯನ್ನ ಮಾಡ್ತಾ ಅವಳ ಪೋಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೊಟ್ಟೆಗೆ ಬಟ್ಟೆಗೆ ಕೊಡೋದೊಂದು ಪೋಷಣೆ ನಿಜ, ಇಲ್ಲ ಅಂತ ಅಂತಿಲ್ಲ. ಅದಕ್ಕಿಂತಲೂ ಹೆಚ್ಚಿನ ಪೋಷಣೆ ಏನು ಅಂತ ಅಂದ್ರೆ ಅವಳ ಕಡೆಯಿಂದ ದೇವರ ಕಾರ್ಯಗಳನ್ನ ಮಾಡಿಸಿದಾಗ ನಿಜವಾಗಿ ಅವಳ ಪೋಷಣೆ ಆಗ್ತದೆ. ಅದರ ಹೊರತಾಗಿ ಬಟ್ಟೆ ತಂದುಕೊಟ್ಟೆ ಹೊಟ್ಟೆಗೆ ಹಾಕಿದೆ ಅದು ಬೇಕು, ಅದು ಇಲ್ಲ ಅಂತ ಅಲ್ಲ, ಆದರೆ ಅದು ಪ್ರಧಾನ ಅಲ್ಲ, ಅದು ಪ್ರಧಾನವಾದ ಪೋಷಣೆ ಅಲ್ಲ. ಅದು ಪ್ರಧಾನವಾದ ಪೋಷಣೆ ಏನು? ಸ್ವಯಂಭೂಮನುಗಳು ಹೇಳ್ತಾರೆ, ದೇವಾನಾಂ ಪ್ರಿಯಮಾಚರನ್, ದೇವತೆಗಳಿಗೆ ಪ್ರಿಯವಾಗುವಂತಹ ಆಚಾರಗಳನ್ನ, ಕರ್ಮಗಳನ್ನ ಅವಳಿಂದ ಮಾಡಿಸಿದಾಗ, ತಾನು ಮಾಡ್ತಾ ಇದ್ದಾಗ, ತಾನು ಮಾಡುವ ಆಚಾರಗಳಿಗೆ ಅವಳ ಸಹಕಾರವನ್ನು ತಾನು ಪಡೆದಾಗ ಅವಾಗ ನಿಜವಾಗಿ ಅವಳ ಪೋಷಣೆಯನ್ನ ಮಾಡಿದ ಹಾಗೆ ಆಗ್ತದೆ ಅಂತ ಅನ್ನೋದಕ್ಕಾಗಿ ಈ ತರಹದ ಪೋಷಣೆಯನ್ನ ಅವಳಿಗೆ ಮಾಡ್ರಿ ಅಂತ ಹೇಳ್ತಾರೆ. ಆ ದೇವತೆಗಳು ಸುಮ್ಮನೆ ರಕ್ಷಣೆ ಮಾಡಿ ಹೋಗೋದಿಲ್ವಂತೆ, ಎಂಥ ಅದ್ಭುತವಾದ ವರಗಳನ್ನು ಕೊಟ್ಟು ಹೋಗ್ತಾರೆ ಅವರಿಗೆ ಅಂದ್ರೆ, ಶೌಚಂ, ಯಾರ್ಯಾರು? ಚಂದ್ರ, ಗಂಧರ್ವ, ಅಗ್ನಿ, ಈ ಮೂರು ದೇವತೆಗಳು ಸಂರಕ್ಷಣೆ ಮಾಡಿರ್ತಾರಲ್ಲ, ಒಬ್ಬೊಬ್ಬ ದೇವತೆ ಒಂದೊಂದು ವರವನ್ನು ಕೊಟ್ಟು ಹೋಗ್ತಾರಂತೆ ಸ್ತ್ರೀಯರಿಗೆ. ಚಂದ್ರ ಶೌಚವನ್ನು ಕೊಡ್ತಾನಂತೆ, ಶುದ್ಧಿ. ಹೀಗಾಗಿ ಹೆಂಡತಿ ಅಡಿಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ಹೆಚ್ಚಿನ ಮಡಿಯನ್ನ, ಅತಿಯಾದ ಶುದ್ಧಿಯನ್ನ ಅಪೇಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಅಂತಾರೆ. ಯಾಕೆಂದ್ರೆ ಶುದ್ಧಿಯನ್ನು ಕೊಟ್ಟು ಬಿಟ್ಟಿದ್ದಾನೆ ಅವರಿಗೆ. ಇರ್ಲಿ, ಬೇರೆ ಬೇರೆ ಅನೇಕ ವಿಚಾರಗಳಿವೆ. ಎದ್ದ ಕೂಡ್ಲೇನೆ, ರಾತ್ರಿ ಮಲಗಿರ್ತೇವೆ, ಎದ್ದ ಕೂಡ್ಲೇನೆ ಪುರುಷನಿಗೆ ಮೈಲಿಗೆ ಅನ್ನೋದಕ್ಕಾಗಿ ವಸ್ತ್ರಾಂತರ ಅವನಾಗಿ ಮುಂದೆ ತೊಡಗಬೇಕು ಕೆಲಸಗಳಿಗೆ. ಆದರೆ ಹೆಣ್ಣು ಮಗಳು ಹಾಸಿಗೆಯಿಂದ ಎದ್ದ ಮೇಲೆ ವಸ್ತ್ರಾಂತರ ಇಲ್ಲ, ಅವಳಿಗೆ ಶುದ್ಧಿ ಅಂತ ಹೇಳಿದ್ದಾರೆ. ಹಾಗೇನೆ ಕೆಲಸಗಳನ್ನು ಮಾಡ್ಕೊಳ್ಬಹುದು, ಹಾಗೇನೆ ಅದೇ ವಸ್ತ್ರಗಳಿಂದ. ಈ ತರಹದ ಶುದ್ಧಿಯನ್ನ ಆ ಸ್ತ್ರೀಗೆ ಮತ್ತೆ ಈ ದೇವತೆಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ವಾಚಂ, ಮಾತು ಇವರಿಗೆ ಕೊಟ್ಟಿದ್ದಾರಂತೆ, ಮಾತಾಡುವ ಕಲೆಯನ್ನ ಸ್ತ್ರೀಯರಿಗೆ ದೇವತೆಗಳು ಕೊಟ್ಟಿದ್ದಾರೆ. ಮೇಧ್ಯತ್ವಂ ಅಂತ ಹೇಳ್ತಾರೆ, ಅತಿಶುದ್ಧವಾಗಿ ಇರೋದು, ಪವಿತ್ರವಾಗಿ ಇರೋದು. ಶೌಚ ಶುದ್ಧಿ, ಮೇಧ್ಯ ಅಂದ್ರೆ ಪವಿತ್ರ ಅಂತ ಅರ್ಥ. ಪವಿತ್ರವಾಗಿ ಇರುವಂತೆ ಅಗ್ನಿ ಅವಳಿಗೆ ವರವನ್ನು ಕೊಟ್ಟಿದ್ದಾನೆ. ಈ ಮೂರು ವರಗಳನ್ನ ನಾನು ಸಂರಕ್ಷಣೆ ಮಾಡಿದ್ದೇನೆ ಅಂತ ಅನ್ನೋದಕ್ಕಾಗಿ ಅವರವರು ಬಿಡುತ್ತಾ ಆಯಾ ವರಗಳನ್ನು ಅವರಿಗೆ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ದದುಸ್ತಾಸಾಂ ವರಾನೇತಾಂ ತಸ್ಮಾತ್ ಮೇಧ್ಯತರಾಹ ಸ್ತ್ರೀಯ, ಸ್ತ್ರೀಯರು ಬಹಳ ಪವಿತ್ರ ಅಂತ ಇಲ್ಲಿ ಹೇಳ್ತಾರೆ, ಶುದ್ಧರು ಅಂತ ಹೇಳ್ತಾರೆ. ಹೀಗೆ ಆ ಇಂದ್ರಾದಿ ದೇವತೆಗಳು ಮತ್ತೆ ಭರ್ತಾರಾವೋ ಭವಿಷ್ಯಂತಿ ಯುಷ್ಮಚ್ಚಿತ್ತಾನುಸಾರಿಣಃ ಯಥೇಚ್ಛ ಕಾಮಿನ ಸರ್ವೇ ತಾಸಾಂ ಇಂದ್ರೋ ವರಂದರವು. ಇಂದ್ರನೂ ಸಹ ಅದೇ ರೀತಿಯಾಗಿ ನಿಮ್ಮ ಮನಸ್ಸಿಗೆ, ಇವೆಲ್ಲ ಬರೀ ಮನಸ್ಸಿಗೆ ಬಂದಂತೆ ಅಂದರೆ ಅದರ ಹಿಂದೆ ಕರ್ಮವೂ ಬೇಕು. ನಿಮ್ಮ ಮನಸ್ಸಿಗೆ ಎಂಥ ಪತಿ ಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆಯಲ್ಲ, ಅಂಥ ಪತಿ ನಿಮಗೆ ಸಿಗುವಂತಾಗಲಿ ಅಂತ ಹೇಳಿ ಇಂದ್ರ ವರ ಕೊಟ್ಟಿದ್ದಾನೆ ಅಂತ ತಿಳಿಸ್ತಾರೆ. ಹೀಗೆ ಬರೀ ಪತಿಯರು ಮಾತ್ರ ಅಥವಾ ಇಲ್ಲಿ ಪುರುಷರು ಮಾತ್ರ, ತಂದೆ ತಾಯಿಗಳು ಮಾತ್ರ ಸ್ತ್ರೀಯನ್ನು ರಕ್ಷಣೆ ಮಾಡ್ತಾರೆ ಅಂತ ಅಲ್ಲ, ದೇವತೆಗಳು ಸಹ ಅವರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ಅಂತ ಅನ್ನೋದನ್ನು ಪದ್ಮಪುರಾಣ ನಮಗೆ ತಿಳಿಸ್ತದೆ.